ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ತುಂಬ ದಿನ ಆಯಿತು ವಿಡಿಯೋ ಮಾಡಿ. ಹೇಳ್ಕೊಳ್ಳೋಕ್ಕೆ ಬೇಜಾರಾಗುತ್ತೆ. ಏನು ಮಾಡೋದು, ನನಗೆ ಟೈಮ್ ಸಾಕಾಗಲಿಲ್ಲ. ಮತ್ತು ನನಗೆ ಇದು ಕೋಲ್ಡ್ಗೆ ತುಂಬ ಇದೆಲ್ಲ ಫುಲ್ಲು ಕಟ್ಕೊಂಡ್ಬಿಟ್ಟಿತ್ತು. ವಾಯ್ಸು ಕೂಡ ಬರ್ತಿರಲಿಲ್ಲ. ಮತ್ತು ಬ್ಯುಸಿ ಇದ್ವಿ. ಹಂಗಾಗಿ ಸ್ವಲ್ಪ ತುಂಬಾ ಲೇಟ್ ಆಯಿತು. ಸ್ವಲ್ಪ ಅಲ್ಲ, ಪ್ಲೀಸ್ ಯಾರ್ಯಾರು ವಿಡಿಯೋ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದ ಬೆಲ್ ಬಟನ್ ಬರ್ತದೆ, ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಹೋಗಬೇಡಿ. ಕಮೆಂಟ್ ಮಾಡಿ. ಮತ್ತು ಮೊನ್ನೆ ಒಂದು ಇದಕ್ಕೆ ಹೋಗಿದ್ವಿ, ಒಂದು ಫಂಕ್ಷನ್ಗೆ. ಫಂಕ್ಷನ್ ಏನಿಲ್ಲ, ಅದು ಮಾಮೂಲಿ, ಹೇಳ್ತಾ ಬರ್ತೀನಿ ನೋಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಮ್ಮಿ ಯೂಟ್ಯೂಬ್ ಚಾನಲ್. ನೋಡಿ ಗಾಯ್ಸ್, ನಮ್ಮ ಮಮ್ಮಿ ಇಲ್ಲಿ ಬಟ್ಟೆ ಹೊಲಿತಾ ಇದ್ದಾರೆ. ನೋಡಿ ಗಾಯ್ಸ್, ನೀವು ಇವಾಗ ನಾನು ನಿಮ್ಗೊಂದು ತೋರಿಸ್ತೀನಿ. ಅದು ನೀವು ಜೀವನದಲ್ಲಿ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇವಾಗ ಹೊರಗಡೆ ಹೋಗಿ ನೋಡ್ತೀರಾ ಬಿಡಿ. ತಡ್ಕೊಳ್ಳಿ ಗಾಯ್ಸ್, ಒಂದೇ ನಿಮಿಷ. ನೋಡಿ ಗಾಯ್ಸ್, ಚಂದ ಎಷ್ಟು ಚೆನ್ನಾಗಿದ್ದಾನೆ. ಇವತ್ತು ರೆಡ್ ಚಂದ್ರ ಬಂದಿದ್ದಾನೆ. ಪ್ಲೀಸ್ ಯಾರು ಬೇಜಾರು ಮಾಡ್ಕೋಬೇಡಿ. ನನ್ನ ಮಗನೇ ಹೊರಗಡೆ ಸಡನ್ನಾಗಿ ಹೋಗಿ ನೋಡಿದ ತಕ್ಷಣ ರೆಡ್ ಕಲರ್ ಚಂದ್ರ ಕಾಣಿಸ್ಬಿಟ್ಟ. ಹಾಗಾಗಿ ಅವನಿಗೆ ಖುಷಿಯಿಂದ ಈ ಥರ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿ ಅವನೇ ವಾಯ್ಸ್ ಕೊಟ್ಟು ಹೇಳಿದ್ದಾನೆ. ಪ್ಲೀಸ್ ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಹೇಳಲ್ಲ, ಹೋದ್ಮೇಲೆ ತೋರಿಸ್ತೀವಿ. ಅವತ್ತು ಹೇಳಿದ ಕಾಪಿ ಹೊಡಿತಾರೆ. ಬಾಯ್. ಹೋಗೋದ್ಮೇಲೆ ತೋರ್ಸೋಣ ಎಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಹಾಗೆ ಅಲ್ಲಿ ಬಿರಿಯಾನಿ ಎಲ್ಲ ತಿನ್ಕೊಂಬರೋಣ. ಫಸ್ಟೇ ಹೇಳಲ್ಲ ಅಂದ್ಬಿಟ್ಟು ಎಲ್ಲ ಫಸ್ಟೇ ಹೇಳ್ತಾವಳೆ ಇವಳು ಫ್ರೆಂಡ್ಸ್. ಸೊ ನನಗೆ ನೋಡಿ ಗಂಟ್ಲು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ, ಹಾಗಾಗಿ ವಾಯ್ಸ್ ಬೇಗ ಬರ್ತಾ ಇಲ್ಲ. ಬಾಯ್. ಹೋದ್ಮೇಲೆ ತೋರಿಸ್ತೀವಿ ಎಲ್ಲ ಹೋಗ್ತಿದೀವಿ ಅಂದ್ಬಿಟ್ಟು. ಹಾಗೆ ಹೋಗೋದ್ಮೇಲೆ ಸರ್ಪ್ರೈಸ್ ತೋರ್ಸೋಣ. ಬಾಯ್. ಓದೇ ಮಾತಾಡಲ್ಲ. ಬಾಯ್ ಬಾಯ್ ಅಷ್ಟೇ ಅವಳು. ಹಾಯ್ ಗಾಯ್ಸ್, ನೋಡ್ತಾ ಇರ್ಬೋದು ನೀವು, ನಾವೆಲ್ಲ ಹೊರಗಡೆ ಹೊರಟಿದ್ದೀವಿ. ತುಂಬ ಸಿಂಪಲ್ಲಾಗಿ ಹೊರಗಡೆ ಹೊರಟಿದ್ದೀವಿ. ಎಲ್ಲಿಗೆ ಅಂತ ಫುಲ್ಲು ವೀಡಿಯೋ ನೋಡಿ ಎಲ್ಲಿಗೆ ಹೋಗ್ತೀವಿ ಅಂದ್ಬಿಟ್ಟು. ಪ್ಲೀಸ್ ಯಾರು ವೀಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡ್ದಿರ ವೀಡಿಯೋ ನೋಡಿ. ನಾವು 3 ಜನ ರೆಡಿಯಾಗಿ ಹೊರಗಡೆ ಬಂದಿದ್ವಿ ಔಟ್ಸೈಡು. ನಮ್ಮ ಮನೆಯವ್ರಿಗೆ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಅವರು ಕೂಡ ಸ್ವಲ್ಪ ಲೇಟೆಸ್ಟಾಗಿ ಬರ್ತಾರೆ. ಅವ್ರು ಯಾವಾಗಲೂ ಹಂಗೆ, ಫಸ್ಟು ನಾವೇ ರೆಡಿಯಾಗಿ ಬಂದಿರ್ತೀವಿ, ಆಮೇಲೆ ಬರ್ತಾರೆ ಅವರು. ಎಲ್ಲರ ಮನೆಯಲ್ಲೂ ಫಸ್ಟು ಗಂಡು ಮಕ್ಕಳು ರೆಡಿಯಾಗಿ ನಿಂತಿರ್ತಾರೆ. ನಮ್ಮ ಮನೆ ಹಂಗಿಲ್ಲ, ನಾವು ರೆಡಿಯಾಗಿ ನಿಂತಿರ್ತೀವಿ, ಆಮೇಲೆ ಅವ್ರು ಬರ್ತಾರೆ. ಯಾವಾಗಲೂ ಇಲ್ಲ, ಒಂದೊಂದು ಟೈಮಲ್ಲಿ ಅಷ್ಟೇ. ನನ್ನ ಮಗಳು ರೀಲ್ಸ್ ಅಂದ್ಕೊಂಡು ಏನೇನೋ ಫೋಸ್ ಕೊಡ್ತಾಯಿದ್ಲು. ಮತ್ತು ಪ್ಲೀಸ್ ಯಾರು ವೀಡಿಯೋನ ಸ್ಕಿಪ್ ಮಾಡಿದಿರೋ ಫುಲ್ ನೋಡಿ ಫ್ರೆಂಡ್ಸ್. ಫಂಕ್ಷನ್ನು ಫ್ರೆಂಡ್ದು ಒಂದು ಫಂಕ್ಷನ್ ಇತ್ತು. ಸಿಂಪಲಾಗಿ ರೆಡಿಯಾಗಿದ್ದೀವಿ. ತಲೆಗೆ ತುಂಬ ಎಣ್ಣೆ ಹಾಕ್ಕೊಂಬಿಟ್ಟಿದ್ದೆ, ಆದರೂ ಬರಲೇಬೇಕಂತ ಫೋರ್ಸ್ ಮಾಡಿದ್ದಕ್ಕೆ ಸಡನ್ನಾಗಿ ಹೊರಟ್ವಿ, ರೆಡಿ ಆದ್ವಿ. ಏನೂ ಮಾಡೋಕ್ಕಾಗಲ್ಲ, ಅನಿವಾರ್ಯ. ಬರ್ತೀವಿ ಅನ್ನೋಂಗಿಲ್ಲ, ಬರೋಲ್ಲ ಅನ್ನೋಂಗಿಲ್ಲ. ಹಂಗಾಗಿ ಯಾರ್ಯಾರು ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇವಾಗ ನೋಡಿ ಬಂದರು, ಸಡನ್ನಾಗಿ ಬಂದುಬಿಟ್ರು, ಸಡನ್ ಎಂಟ್ರಿ. ಸ್ಟೆಪ್ಸ್ ಇಳ್ಕೊಂಬರ್ತಾಯಿದ್ವಿ, ಅದೆಲ್ಲ ಸ್ವಲ್ಪ ಕತ್ಲೆ ಅನ್ನಿಸ್ತಾ ಇತ್ತು. ಸರಿಯಾಗಿ ವಿಡಿಯೋ ಕವರ್ ಆಗಿಲ್ಲ. ಬಂದ್ವಿ ಕೆಳಗಡೆ, ಗಾಡಿ ತೆಗಿತಾ ಇದ್ದಾರೆ ನಮ್ಮ ಮನೆಯವರು. ಗಾಡಿಯಲ್ಲಿ ಹೋಗ್ತೀವಿ, ಇಲ್ಲೇ ಚಂದಾಪುರದಲ್ಲಿ, ಇಲ್ಲಿ ಪಕ್ಕದಲ್ಲೇ. 1-2-3 ನಿಮಿಷ ಆಗುತ್ತೆ ಅಷ್ಟೇ. ಹೋಗಿಬಿಡ್ತು, ಒಂದು ½ ಆನ್ ಅವರ್ ಅಷ್ಟೇ, ಮತ್ತೆ ವಾಪಸ್ ಬರ್ತೀವಿ. ನೋಡಿದ್ರ ಫ್ರೆಂಡ್ಸ್, ಬಂದ್ವಿ ಇವಾಗ. ಇವರು ಫ್ರೆಂಡ್ಸ್, ಇವರು ಏನಂತ ಹೇಳೇ ಬಿಡ್ತೀನಿ ನೋಡಿ. ಮತ್ತು ಇಲ್ಲಿ ಏನಂದರೆ ವಿಶೇಷ ಏನಂದರೆ ಗಣೇಶನ ಇಡ್ತಾರೆ. ಅದೊಂದು ನಂಗೆ ತುಂಬ ಇಷ್ಟ ಆಗುತ್ತೆ. ಎಲ್ಲಾದರೂ ಹೋದ್ರೂ, ಒಂದು ಹಾಸ್ಪಿಟ್ಲಿಗೆ ಹೋದ್ರೂ, ಎಲ್ಲೇ ಒಂದು ಫಂಕ್ಷನ್ಗೆ ಹೋದ್ರೂ
ಗಣೇಶನ ಮೂರ್ತಿನ ನೋಡ್ಕೊಂಡೇ ಹೋಗ್ತೀವಿ. ಚೆನ್ನಾಗಿರುತ್ತೆ, ಇಟ್ಟಿರ್ತಾರೆ. ಮತ್ತು ಅಲ್ಲಿ ಹೋದ ತಕ್ಷಣ ಜ್ಯೂಸ್ ಎಲ್ಲ ಕೊಟ್ಟರು. ನೋಡಿ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಒಬ್ರದ್ದು ಮದುವೆ ಇತ್ತು ಫ್ರೆಂಡ್ಸ್, ಹಂಗಾಗಿ ಮದುವೆಗೆ ಬಂದಿದ್ದೀವಿ. ಅವರಿಬ್ಬರು ಅಕ್ಕ ತಂಗಿಯರು. ಒಂದು ಒಬ್ಬರು ಫ್ರೆಂಡ್ದು ಮದುವೆ ಇತ್ತು, ನಮ್ಮ ಮನೆಯವ್ರ ಕಡೆಯಿಂದ ಹೋಗಿದ್ವಿ. ಊಟ ಕೂಡ ಚೆನ್ನಾಗಿತ್ತು. ಊಟ ಬಂದ್ಬಿಟ್ಟು ಇದು ನಮ್ಮ ಸ್ಟೈಲ್ ಅಲ್ಲ ಫ್ರೆಂಡ್ಸ್, ಇದು ಉತ್ತರ ಕರ್ನಾಟಕ ಸ್ಟೈಲ್ ಥರ ಇತ್ತು. ತಿಂದ್ವಿ, ಚೆನ್ನಾಗಿತ್ತು. ಮಕ್ಕಳು, ನಾನು, ನಮ್ಮ ಮನೆಯವರು, ಫ್ರೆಂಡ್ಸ್ ಎಲ್ಲರೂ ಹೋಗಿದ್ವಿ. ಒಬ್ಬಟ್ಟು ಅಂತ ಸೂಪರಾಗಿತ್ತು. ಸೊ ಎಲ್ಲ ಆಯಿತು, ಮದುವೆ ಫಂಕ್ಷನ್ನು ಕಾರ್ಯ ಎಲ್ಲ ಆಗೋಯ್ತು. ಮಲಗಿ ಎದ್ವಿ ಕೂಡ. ನೆಕ್ಸ್ಟ್ ಡೇ ಇದು. ಬೆಳಗ್ಗೆ ಬೇಗ ಎದ್ದು, ಬೇಗ ಅಂದರೆ ನಾರ್ಮಲ್ಲು 6:30 6 ಗಂಟೆ ಆಗುತ್ತೆ. ನೀಟಾಗಿ ಕಸ ಎಲ್ಲ ಗುಡಿಸಿ, ಬಾಗಿಲು ನೀರು ಹಾಕಿ, ರಂಗೋಲಿ ಹಾಕೋಷ್ಟೊತ್ತಿಗೆ ಒಂದು 15 ನಿಮಿಷ ಆಗಿಬಿಡುತ್ತೆ ಫ್ರೆಂಡ್ಸ್. ನನ್ನ ಡೈಲಿ ರೊಟೀನ್ ಇದು. ಈ ನಡುವೆ ನಾನು ವೀಡಿಯೋಸೇ ಹಾಕ್ತಾಯಿಲ್ಲ. ಏನೋ ಯಾರ್ಕೊಂಡು ಬಿತ್ತೋ ಏನೋ ಗೊತ್ತಿಲ್ಲ, ವೀಡಿಯೋಸ್ ಹಾಕೋಕ್ಕೆ ನನಗೆ ಟೈಮ್ ಕೂಡಿ ಬರ್ತಾಯಿಲ್ಲ. ವೀಡಿಯೋಸ್ ಎಲ್ಲ ಡಿಲೀಟ್ ಆಗ್ತಾ ಇದ್ದಾವೆ, ಏನಂತ ಗೊತ್ತಿಲ್ಲ. ಮಿಸ್ಸಾಗಿ ನಾವೇನೇ ಏನೋ ಮಾಡೋಕ್ಕೋಗಿ ಏನೋ ಆಗಿರುತ್ತೆ. ಹಂಗಾಗಿ ವೀಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ನನಗೆ ಲೇಟ್ ಆಯಿತು. ಒಂದು ಚೆನ್ನಾಗಿರೋ ವೀಡಿಯೋ ಇತ್ತು, ನಾವೆಲ್ಲ ಹೋಗಿ ರೆಸಾರ್ಟ್ ಎಲ್ಲ ಹೋಗಿದ್ವಿ. ಆ ವಿಡಿಯೋ ಕೂಡ ಅಷ್ಟೇ, ಎಲ್ಲ ಎಡಿಟ್ ಮಾಡಿ ಎಲ್ಲ ವಾಯ್ಸ್ ಓವರ್ ಕೊಟ್ಬಿಟ್ಟೆಲ್ಲ ನಾನು ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ದೆ. ಸೊ ನನಗೆ ಗೊತ್ತಿರಲಿಲ್ಲ ಇದು ನಾನು ವೀಡಿಯೋಸಲ್ಲಿ ಹೋಗಿ ಎಲ್ಲ ಡಿಲೀಟ್ ಮಾಡಿದ್ದೆ, ಸ್ಟೋರೇಜ್ ಫುಲ್ ಆಗುತ್ತೆ ಅಂದ್ಬಿಟ್ಟು. ಆಟೋಮೆಟಿಕ್ಲಿ ಯೂಟ್ಯೂಬಲ್ಲಿ ಕೂಡ ಅದು ಕೂಡ ಅಪ್ಲೋಡ್ ಆಗೋಕ್ಕೆ ಮುಂಚೆನೇ ಡಿಲೀಟ್ ಆಗೋಗಿತ್ತು. ತುಂಬ ಬೇಜಾರಾಯಿತು. ಸರಿ ಬಿಡು, ಹೋದರೆ ಹೋಗಲಿ, ಒಂದು ವಾರನೇ ಫೀಲ್ ಮಾಡಿದೆ. ನೋಡಿ ಈ ಥರ ಎಲ್ಲ ಗುಡಿಸಿ ತೊಳೆದು ಎಲ್ಲ ಆಯಿತು. ರಂಗೋಲಿ ಹಾಕ್ತಾಯಿದ್ದೀನಿ. ನನ್ನ ಮಗಳು ಏನೋ ಗೊತ್ತಿಲ್ಲ, ಬಟರ್ಫ್ಲೈ ಬಿಡಿಸು ಅಂತ ಇದ್ಲು. ನಾನು ಯಾವಾಗಲೂ ಬಿಡಿಸಿರಲಿಲ್ಲ, ಫಸ್ಟ್ ಟೈಮ್ ರಂಗೋಲಿ ಮೂಲಕ ಬಿಡಿಸ್ತಾಯಿದ್ದೀನಿ. ಅವಳು ಹೇಳಿದ್ಲು, ಇಷ್ಟಪಟ್ಲು ಅಂತ ನಾನು ಬಟರ್ಫ್ಲೈ ಬಿಡಿಸಿದ್ದೀನಿ. ಬೇಗ ಆಗುತ್ತೆ. ನಾನು ಯಾವುದೇ ಕಾರಣಕ್ಕೂ ದೊಡ್ಡದೆಲ್ಲ ಬಿಡ್ಸೋಕೆ ಹೋಗಲ್ಲ. ಡೈಲಿ ತುಂಬ ಚಿಕ್ಕದಾಗಿ, ನೀಟಾಗಿ, ಸಿಂಪಲ್ಲಾಗಿ ಬಿಡಿಸ್ತೀನಿ. ಊರ ಕಡೆ ಆದರೆ ಸ್ವಲ್ಪ ದೊಡ್ಡದಾಗಿ ಬಿಡಿಸ್ಬೋದು. ಇದು ನಮ್ಮ ಮನೆ ಮುಂದೆ ಜಾಗ ಕಮ್ಮಿ ಇದೆ, ಹಾಗಾಗಿ ಚಿಕ್ಕದಾಗಿ ಬಿಡಿಸ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ನೀವು ಕೂಡ ಟ್ರೈ ಮಾಡಿ. ಬಟರ್ಫ್ಲೈ ಬಿಡಿಸ್ಬೋದಾ ಬಿಡಿಸಂಗಿಲ್ವಾ ಗೊತ್ತಿಲ್ಲ. ಬಿಡಿಸಂಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಬಿಡಿಸ್ಬೋದು ಅಂದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಗೊತ್ತಿರೋರು. ಮತ್ತು ತುಳಸಿ ಗಿಡ ಮುಂದೆ ಒಂದು ಚಿಕ್ಕದಾಗಿ ಸ್ಟಾರ್ ಕೂಡ ಬಿಡಿಸ್ತಾ ಇದ್ದೆ. ಇಷ್ಟೇ, ಡೈಲಿ ಚಿಕ್ಕದಾಗಿ ಹಾಕೋದು. ವಾರಕ್ಕೆ 1 ಟೈಮ್ 2 ಟೈಮ್ ಅಷ್ಟೇ ಚೆನ್ನಾಗಿ ದೊಡ್ಡದಾಗಿ ಬಿಡಿಸ್ಬಿಟ್ಟು, ತುಂಬ ದೊಡ್ಡದಾಗಲ್ಲ, ಸ್ವಲ್ಪ ಮೀಡಿಯಮಾಗಿ ಬಿಡಿಸ್ಬಿಟ್ಟು ಕಲರ್ ಕೂಡ ಹಾಕ್ತೀನಿ ನಾನು. ಚೆನ್ನಾಗಿದೆ. ಆದರೆ ಬಟರ್ಫ್ಲೈ ಬಿಡಿಸ್ಬಿಟ್ಟಿದ್ದೀನಿ. ಮತ್ತು ಇದು ನೈಟು ಫ್ರೆಂಡ್ಸ್. ಇದು ನಾವು ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಒಂದು ಮಿಡತೆ ಒಳಗಡೆ ಬಂದುಬಿಡ್ತು. ಯಾವಾಗಲೂ ಬರ್ತಾ ಇರುತ್ತೆ, ಹೋಗುತ್ತೆ. ಇವತ್ತು ನಮ್ಮ ಲಚ್ಚಿ ಕೈಗೆ ಸಿಗಾಕೊಂಡ್ಬಿಟ್ಟೈತೆ. ನಮ್ಮ ಲಚ್ಚಿ ಬಿಡ್ತಾ ಇಲ್ಲ ಅದನ್ನು ಹೋಗೋಕ್ಕೆ. ಪಾಪ ನೋಡೋಣ ಏನು ಮಾಡುತ್ತೆ ಅಂದ್ಬಿಟ್ಟು ನಾವು ಕೂಡ ವಿಡಿಯೋ ಮಾಡ್ತಾಯಿದ್ವಿ. ಅದು ಕೈಯಲ್ಲಿ ತುಳಿದು ಬಿಡ್ತು, ಬೇಜಾರಾಯಿತು. ಆಮೇಲೆ ಆಚೆ ಬಿಟ್ವಿ ಫ್ರೆಂಡ್ಸ್. ಅದನ್ನ ತಿರ್ಗಾ ಒಳಗಡೆ ಬಂತದು. ಒಂದು ರೆಕ್ಕೆ ಕಟ್ಟಾದರೂ ಕೂಡ ಮತ್ತೆ ಒಳಗಡೆ ಬಂತದು. ನೀನಾ ನೋಡೋಣ ಅಂತಲ ಏನೋ ಒಳಗಡೆ ಬಂತು. ಏನಾದರೂ ಬಂದರೆ ಒಳ್ಳೆಯದು ಅಂತಾರೆ, ಏನೋ ನನಗೂ ಅಷ್ಟು ಗೊತ್ತಿಲ್ಲ. ಸೊ ನಿಮ್ಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ನೋಡಿ ಅದನ್ನ ಕಚ್ಚೋಕ್ಕೆ ಹೋಗುತ್ತೆ. ಸೋಫಾ ಕೆಳಗಡೆ ಹೋಗಿತ್ತು, ಸೋಫಾ ಒಳಗೆ ಹೋಗಿ ಎಳ್ಕೊಂಬಂತದು. ಚೆನ್ನಾಗಿತ್ತು ಒಳ್ಳೆ ನೋಡೋಕ್ಕೆ. ಮತ್ತು ಸಿಂಪಲ್ಲಾಗಿ ಒಂದು ಟೊಮೊಟೊ ಸಾರು ಅಂತ ಹೇಳ್ಬೋದು. ಟೊಮೊಟೊ ಸಾರು ನಾನು ಹೇಗೆ ಮಾಡೋದಂತ ನನ್ನ ಸ್ಟೈಲಲ್ಲಿ ತೋರಿಸ್ತೀನಿ. ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಒಂದು 6ರಿಂದ 7 ಟೊಮೊಟೊ ತೊಗೊಂಡಿದ್ದೀನಿ. ತುಂಬ ಫುಲ್ ಹಣ್ಣಾಗಿರಬೇಕು ಫ್ರೆಂಡ್ಸ್. ಮತ್ತು ಒಂದು 5ರಿಂದ 6 7 ನಿಮಗೆ ಖಾರ ಹೆಂಗೆ ಬೇಕು ಹಾಗೆ ತೊಗೊಳ್ಳಿ. ಅದೆರಡನ್ನೂ ಕೂಡ ನಾನು ವಿಜಿಲ್ ಹಾಕ್ಸ್ಕೊಳ್ಳೋಕ್ಕೆ ಇಟ್ಕೊತೀನಿ. ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ನನ್ನ ಮಗಳು ಕರೆದ್ಲು, ಸಡನ್ನಾಗಿ ಬಂದೆ. ಅವಳೇನೋ ಕಡಲೆ ಬೀಜ ಮತ್ತು ಬೆಲ್ಲ ಹಾಕ್ಕೊಂಡು ತಿಂತಾಯಿದ್ಲು. ಅವಳಿಗೆ ತುಂಬ ಇಷ್ಟ ಅದು ಕಡಲೆ ಬೀಜ ಬೆಲ್ಲ ಅಂದರೆ, ತಿಂತಾಯಿದ್ಲು. ನಮ್ಮ ಲಚ್ಚಿ ಕೂಡ ಅದಕ್ಕೂ ಇಷ್ಟ ಆಗುತ್ತೆ. ನಾವೇನು ತಿಂತಾಯಿದ್ರು ಕೂಡ ಅದು ಹಾಕಿದ್ರೆ ತಿನ್ಕೊಂಡ್ಬಿಡುತ್ತೆ.
ಮತ್ತು ನಾನು ಟೊಮೊಟೊ ಎಲ್ಲ ತೊಳೆದ್ಬಿಟ್ಟು ಮೆಣಸಿನ್ಕಾಯಿ ಎಲ್ಲ ತೊಳ್ಕೊಂಬಿಟ್ಟು ಚಿಕ್ಕ ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು ಗ್ಲಾಸ್ ಅಷ್ಟು ನೋಡಿ, ಆ ಗ್ಲಾಸು ಚಿಕ್ಕ ಗ್ಲಾಸಲ್ಲಿ ಒಂದು ಫುಲ್ ಗ್ಲಾಸ್ ಬೇಳೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊತಾ ಇದ್ದೀನಿ. ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಮತ್ತು ಕೆಲವು 2 ಐಟಮ್ ಮಿಸ್ ಆಗಿದೆ, ನೀವು ಆ್ಯಡ್ ಮಾಡ್ಕೊಳ್ಳಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಬಿಟ್ಟು ನೀವು ಒಂದು 2-3 ವಿಜಿಲ್ ಹಾಕ್ಸ್ಕೊಳ್ಳಿ ಫ್ರೆಂಡ್ಸ್. ಚೆನ್ನಾಗಿ ನುಣ್ಣಗೆ ಬೆಂದೋಗ್ಬೇಕದು. ಒಂದೊಂದ್ಸರಿ ಬೇಯೋದಿಲ್ಲ, ಅದು ಪರವಾಗಿಲ್ಲ. ಅನ್ನಕ್ಕೂ ಕೂಡ ಹಂಗೆ ಇಟ್ಕೊಂಡಿದ್ದೀನಿ ನಾನು ಯಾವಾಗ್ಲೂ ಕುಕ್ಕರಲ್ಲಿ ಮಾಡಲ್ಲ. ಪಾತ್ರೆಯಲ್ಲಿ ಇಟ್ಬಿಟ್ಟು ಹಂಗೆ ನೀರು ಜಾಸ್ತಿ ಹಾಕ್ಬಿಟ್ಟು ಬಸ್ಬಿಡ್ತೀನಿ. ನಮ್ಗೆ ಕುಕ್ಕರನ್ನು ಅಷ್ಟು ಇಷ್ಟ ಅನಿಸಲ್ಲ, ಯಾವಾಗಲೂ ಹಿಂಗೆ ರೂಢಿಯಾಗಿದೆ ನಮಗೆ. ಹಾಗಾಗಿ ನಾವು ಹಿಂಗೆ ಮಾಡ್ತೀವಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಕುಕ್ಕರ್ದು ಆಯಿತು, ಬೇಯಿತು. ಕರೆಂಟು ಕೂಡ ಹೋಗ್ಬಿಡ್ತು ಆ ಟೈಮಲ್ಲೇ. ನನ್ನ ಮಗ ಬಂದ ಟ್ಯೂಷನಿಂದ ಕ್ಯಾಂಡಲ್ ಹಚ್ತಾ ಇದ್ದ, ಅಷ್ಟೊತ್ತಿಗೆ ಕರೆಂಟ್ ಬಂದುಬಿಡ್ತು. ನಮ್ಮ ರಚ್ಚಿ ಯಾವಾಗಲೂ ಕಟ್ಟಾಕಿರ್ತೀವಿ ಫ್ರೆಂಡ್ಸ್, ಬಂದ ತಕ್ಷಣ ಬಿಟ್ಬಿಡ್ತೀನಿ, ತುಂಬ ಖುಷಿಯಾಗುತ್ತೆ ಅದಕ್ಕೆ. ನೋಡಿ ವಿಷಿಲೆಲ್ಲ ಇಳೀತು, ನೀಟಾಗಿ ಬೆಂದಿದೆ ಅಂದ್ಕೊಂಡಿದ್ದೀನಿ. ನೋಡೋಣ. ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ, ಬೇಳೆ ಕೂಡ ಬೆಂದಿದೆ. ಅದು ನುಣ್ಣಗಾಗಿಲ್ಲ, ಅದು ಪರವಾಗಿಲ್ಲ. ನಾವು ಹೆಂಗೂ ಮಿಕ್ಸಿಗೆ ಹಾಕ್ಕೊಬೇಕಲ್ಲ, ಇದನ್ನು ನೀಟಾಗಿ ಆರಕ್ಕೆ ಇಟ್ಕೋಬೇಕು ಫ್ರೆಂಡ್ಸ್. ಇದನ್ನ ಎಲ್ಲ ನೀಟಾಗಿ ಬಸ್ದುಬಿಟ್ಟು ಎಲ್ಲ ನೀರಿಂದ ಅದನ್ನೆಲ್ಲ ಡಿವೈಡ್ ಮಾಡ್ಕೊಂಬಿಟ್ಟು ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಆರಕ್ಕೆ ಇಟ್ಕೊಳ್ಳಿ. ಇದು ಸಾಂಬಾರು ಬಂದ್ಬಿಟ್ಟು ಬೇಗನೆ ಆಗುತ್ತೆ, ನಿಜವಾಗ್ಲೂ 5 ನಿಮಿಷಕ್ಕಿಂತ ಕಮ್ಮಿನೇ ಸಮಯ ತಗೊಳುತ್ತೆ. ಇದು ಇಡ್ಲಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಹೋಟೆಲ್ ಸ್ಟೈಲಲ್ಲಿ ಬರುತ್ತೆ ಟೇಸ್ಟು. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ ಟ್ರೈ ಮಾಡಿ. ಇದಕ್ಕೆ ಒಗ್ಗರಣೆಗೆ ನಾನು ಈರುಳ್ಳಿ ಹಾಕಲ್ಲ, ಬೇರೆ ಬೆಳ್ಳುಳ್ಳಿ ಮಾತ್ರ ಹಾಕ್ಕೊತೀನಿ. ನಾವು ಬೇಯಿಸುವಾಗಲೇ 1-2 ಈರುಳ್ಳಿ ಹಾಕ್ಕೊಂಬಿಟ್ಟಿದ್ದೀನಿ ನಾನು, ಅದನ್ನು ಸ್ಕಿಪ್ ಆಗಿಬಿಟ್ಟಿದೆ, ಸಾರಿ. ಅದಕ್ಕೆ ನಾನು ಬಾಯಲ್ಲೇ ಹೇಳ್ತಾ ಇದ್ದೀನಿ. ಕರೆಂಟ್ ಹೋಗಿತ್ತಲ್ಲ, ಹಾಗಾಗಿ ಸ್ಕಿಪ್ ಆಗಿದೆ. ಮತ್ತು ಸಾಸಿವೆ, ಬೆಳ್ಳುಳ್ಳಿ, ಜೀರಿಗೆ ಎಲ್ಲ ಹಾಕ್ಕೊತೀನಿ ಒಗ್ಗರಣೆಗೆ. ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ ಫ್ರೆಂಡ್ಸ್, ಕರಿಬೇವು ಸೊಪ್ಪು ಖಾಲಿಯಾಗಿತ್ತು. ನೀಟಾಗಿ ಅದು ಫ್ರೈ ಆಗಬೇಕು. ಫ್ರೈ ಆದಮೇಲೆ ನಾವು ಇದು ಫುಲ್ಲ ಕಂಪ್ಲೀಟಾಗಿ ತಣ್ಣಗಾಗಿದೆ. ಇದನ್ನು ನಾನು ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಬರ್ತೀನಿ ನೋಡಿ. ತುಂಬ ನುಣ್ಣಿಗೆ ನಾರ್ಮಲಾಗಿ ಸಾಂಬಾರಿಗೆ ಹೆಂಗೆ ರುಬ್ಕೊತೀವಿ ಹಂಗೆ ರುಬ್ಕೊಳ್ಳೋದಷ್ಟೇ. ಇದನ್ನು ಈ ಥರ ಫ್ರೈ ಆದಮೇಲೆ ಹಾಕ್ಕೊಳ್ಳಿ. 1 ನಿಮಿಷಗಳ ಕಾಲ ಹಂಗೆ ತಿರುಗಿಸ್ತಾ ಇರಿ. ಆಮೇಲೆ ನಾವು ಬೇಯಿಸುವಾಗ ರಸ ಎಲ್ಲ ನೀರು ಹಂಗೆ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನು ಹಾಕ್ಕೊಳ್ಳಿ. ಮತ್ತು ನೀವು ಬೇಕಿದ್ರೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ತುಂಬ ತೆಳ್ಳಗೆ ಬೇಡ, ತುಂಬ ಗಟ್ಟಿಗೆ ಬೇಡ, ನಾರ್ಮಲಾಗಿ. ನಾನು ಬೇಯಿಸಿರೋಂತಹ ನೀರನ್ನೇ ಹಾಕ್ಕೊತಿದ್ದೀನಿ ನೋಡಿ. ಚೆನ್ನಾಗಿರುತ್ತೆ ಇದು. ಈ ಸಾಂಬಾರು ಮಾಡೋಕ್ಕೆ ಏನು ಕಾರಣ ಅಂದರೆ ನನ್ನ ಮಗಳಿಗೆ ಸ್ವಲ್ಪ ಜ್ವರ ಇತ್ತು ಮತ್ತು ಗಂಟ್ಲು ನೋವು ಕೂಡ ಇತ್ತು. ಇದು ಸ್ವಲ್ಪ ಹುಳಿಯಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನನ್ನ ಮಗಳೇ ಹೇಳಿದ್ಲು, ಅಮ್ಮ ಈ ಸಾಂಬಾರು ಮಾಡಂದ್ಬಿಟ್ಟು. ಹಾಗಾಗಿ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು. ಸ್ವಲ್ಪ ಕುದ್ದಿದ್ದಾದಮೇಲೆ ನೀವು ಉಪ್ಪು ಹಾಕ್ಕೊಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಅಷ್ಟೇ. ಮುದ್ದೆಗೆ, ಅನ್ನಕ್ಕೆ, ಇಡ್ಲಿಗೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮುಂದಿನ ವ್ಲಾಗಲ್ಲಿ ಸಿಗೋಣ. ಬಾಯ್.